ಒಂದು ಎಲೆ ಚುಕ್ಕಿ ಪಕ್ಕ ಇನ್ನೊಂದು ಎಲೆ ಚುಕ್ಕಿ ಬರಲ್ಲ. ಇದು ನಾವು ವಿತ್ ಮನಿ ಬ್ಯಾಕ್ ಗ್ಯಾರಂಟಿ ಕೊಡ್ತೀವಿ. ರೈತನ ಕಷ್ಟಪಟ್ಟು ದುಡ್ಡನ್ನ ತೊಳ್ಕೊಂಡು ಹೊರಟೋಗುತ್ತೆ ಸಮುದ್ರಕ್ಕೆ. ಈ ಸಮಸ್ಯೆನ ತಡೆಗಟ್ಟೋದು ಹೇಗೆ? ಅಡಿಕೆ ಗಿಡಗಳಿಗೆ ಒಂದೊಂದು ಗಿಡಕ್ಕೆ ₹5 ಅಷ್ಟೇ ಖರ್ಚು ಬರೋದು. ಇದು ಪುತ್ತೂರಿನ ಕೃಷಿ ಮೇಳ ಹಾಗೂ ಸಸ್ಯ ಜಾತ್ರೆಯಲ್ಲಿ ನಾವಿದ್ದೇವೆ. ಈ ಕೃಷಿ ಮೇಳ ಹಾಗೂ ಸಸ್ಯ ಜಾತ್ರೆಯಲ್ಲಿ ಮತ್ತೊಂದು ಸ್ಟಾಲ್ ಅಲ್ಲಿ ಇದ್ದೇವೆ. ಹೈಟೆಕ್ ದೋಟಿ ಅಂತ. ನಮ್ ಜೊತೆ ಹೈಟೆಕ್ ದೋಟಿಯ ನಿರ್ಮಾತೃ, ಆ ಕಂಪನಿಯ ಮುಖ್ಯಸ್ಥರಾಗಿರುವಂತಹ ಎಚ್ ಎಂ ಬಾಲಸುಬ್ರಹ್ಮಣ್ಯ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಧನ್ಯವಾದ. ಸರ್, ಇಲ್ಲಿ ಯಾವ್ದೆಲ್ಲ ಪ್ರಾಡಕ್ಟ್ ಇದೆ ಸರ್, ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡ್ತಾರೆ? ಖಂಡಿತ. ಈಗ ನಮ್ಮ ರೈತ ಬಾಂಧವರಿಗೆ, ಅದರಲ್ಲಿ ಅಡಿಕೆ ಬೆಳೆಗಾರರಿಗೆ ಪ್ರಮುಖ ಸಮಸ್ಯೆ ಇವತ್ತು ಎಲೆ ಚುಕ್ಕಿ ರೋಗ, ಆಮೇಲೆ ಹಳದಿ ಎಲೆ ರೋಗ. ಈ ಹಳದಿ ಎಲೆ ರೋಗ ಅನ್ನೋದು ನಮ್ಮ ಕರ್ನಾಟಕದಲ್ಲಿ 1960ಯಲ್ಲಿ ಬಂದಿದ್ದು. ಅದಕ್ಕೆ ವೈರಸ್ ಕಾರಣ. ಎಲೆ ಚುಕ್ಕಿ ರೋಗ ಅಂತ ಏನಿದೆಯಲ್ಲ, ಅದಕ್ಕೆ ಫಂಗಸ್ ಕಾರಣ. ಇದಕ್ಕೆ ನಾನಾ ರೀತಿಯ ಕೆಮಿಕಲ್ಗಳನ್ನ ನಮ್ಮ ರೈತರು ಟ್ರೈ ಮಾಡಿದ್ದಾರೆ. ಆದರೆ ಕೆಮಿಕಲ್ ಪದೇ ಪದೇ ಬಳಸಬೇಕು, ಒಂದೇ ಸತಿಗೆ ಅದು ಹೋಗೋದಿಲ್ಲ. ಸೊ ಖರ್ಚು ಜಾಸ್ತಿ ಆಗುತ್ತೆ, ರಿಸಲ್ಟು ಬರೋದಿಲ್ಲ. ಆಮೇಲೆ ಅದನ್ನ ಹೊಡೆಯುವಾಗ ಮನುಷ್ಯನಿಗೂ ಅಪಾಯ, ಹಾಗೆ ಗಿಡಗಳಿಗೂ ಅಪಾಯ, ಭೂಮಿಗೂ ಅಪಾಯ. ನಮ್ಮ ಎರೆಹುಳುಗಳೆಲ್ಲ ಸತ್ತೋಗುತ್ತೆ. ಆಮೇಲೆ ಮನುಷ್ಯನಿಗೆ ಲಂಗ್ಸು, ಲಿವರ್ಗೆಲ್ಲ ಡ್ಯಾಮೇಜ್ ಆಗುತ್ತೆ. ಸೊ ನಾವು ಫಸ್ಟು ಈ ಎಲೆ ಚುಕ್ಕಿ ರೋಗಕ್ಕೆ ಏನಾದರೂ ಆರ್ಗ್ಯಾನಿಕ್ ಮೆಡಿಸಿನ್ ಅನ್ನ ಕಂಡುಹಿಡಿಬೇಕು ಅಂತ ರಿಸರ್ಚ್ ಸ್ಟಾರ್ಟ್ ಮಾಡಿಸಿದ್ವಿ. ಇವಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ಹಳದಿ ಬಯೋಶಮನ, ಹೈಟೆಕ್ ಹಳದಿ ಬಯೋಶಮನ ಅನ್ನೋ ನಮ್ಮ ಪ್ರಾಡಕ್ಟು ಕರ್ನಾಟಕದಲ್ಲಿ ಕನಿಷ್ಠ ಅಂದ್ರೆ ಒಂದು 2,000 ರೈತರಿಗೆ ಕೊಟ್ಟಿದ್ದೀವಿ. ಎಲ್ಲಾ ಮಲೆನಾಡು ತಾಲೂಕುಗಳಲ್ಲಿ ಒಂದು 20ರಿಂದ 50 ರೈತರ ರೆಫರೆನ್ಸ್ ಕೊಡಬಲ್ಲವು ನಾವು. ಇದರ ರಿಸರ್ಚ್ 6 ವರ್ಷದಿಂದ ಸ್ಟಾರ್ಟ್ ಆಗಿ ಫೀಲ್ಡ್ ಅಲ್ಲಿ ಅಂದ್ರೆ ರೈತರ ತೋಟದಲ್ಲಿ 3 ವರ್ಷದಿಂದ ಬೆಳೆಸಿದೀವಿ. ಸೊ 14 ತಿಂಗಳ ತನಕ ಒಂದು ಸತಿ ಎಲೆ ಚುಕ್ಕಿ ರೋಗಕ್ಕೆ ಔಷಧಿ ಹೊಡೆದ ಮೇಲೆ ಎಲೆ ಚುಕ್ಕಿ ರೋಗ ಬರದೇ ಇರೋ ರೆಫರೆನ್ಸ್ ಕೂಡ ಕೊಡ್ತೀವಿ. ನಾವೀಗ ಏನು ಈ ಟಿವಿಯಲ್ಲಿ ನೋಡ್ತಾ ಇದೀವಲ್ಲ, ಇದು ಸಿದ್ದಾಪುರ ತಾಲೂಕು ಕ್ಯಾದಗಿ ಅನ್ನೋ ಗ್ರಾಮ. ಇದು ಉತ್ತರ ಕನ್ನಡ ಜಿಲ್ಲೆ. ಆ ಗ್ರಾಮದಲ್ಲಿ ಗಣಪತಿ ಭಟ್ ಅನ್ನೋರ ತೋಟ. ಅದು 14 ತಿಂಗಳ ರಿಸಲ್ಟ್ಸ್ ಇದೆ. ಸಾಮಾನ್ಯ ಕೆಮಿಕಲ್ ಹಾಕಿದ್ರೆ 1 ತಿಂಗಳು ಅದರ ಎಫೆಕ್ಟ್ ಇರುತ್ತೆ. ಯಾಕಂದ್ರೆ ಕೆಮಿಕಲ್ ಅನ್ನೋದು ಗರಿಗಳ ಮೇಲೆ ಒಂದು ಪದರ ಫಾರ್ಮ್ ಆಗತ್ತೆ. ಬೋರ್ಡೋನು ಅಷ್ಟೇನೆ. ನಾವು ಕೊಳೆ ರೋಗಕ್ಕೆ ಹೊಡಿಲಿ ಅಥವಾ ಎಲೆ ಚುಕ್ಕಿ ರೋಗಕ್ಕೆ ಹೊಡಿಲಿ, ಇದು ಶಿಲೀಂಧ್ರ ನಾಶಕ ಅಲ್ಲ. ಶಿಲೀಂಧ್ರ ಬರದೇ ಇರೋ ತರ, ಫಂಗಸ್ ಬರದೇ ಇರೋ ತರ ಒಂದು ಪದರ ಫಾರ್ಮ್ ಆಗತ್ತೆ. ಒಂದು 22 ಮಳೆ ಹಾಗೂ ಗಾಳಿಗೆ ಬಂದ್ರೆ ಅದು ತೊಳೆದು ಹೋಗುತ್ತೆ. ಸೊ ಇವಾಗ ನಮ್ಮ ಔಷಧಿ ಬಯೋಶಮನ ಅನ್ನೋದು ನ್ಯಾನೋ ಟೆಕ್ನಾಲಜಿ ಪ್ರಾಡಕ್ಟು, ಆರ್ಗ್ಯಾನಿಕ್ 100%. ಇದು ಗವರ್ಮೆಂಟ್ ಆಫ್ ಕರ್ನಾಟಕ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಸರ್ಟಿಫಿಕೇಶನ್ ಸಿಕ್ಕಿದೆ. ಇದು ಒಂದು ಬಯೋ ಸ್ಟಿಮ್ಯುಲೆಂಟ್. ಇದು ಹೇಗೆ ಬೇರೆ ಕೆಮಿಕಲ್ಗಿಂತ ಡಿಫ್ರೆಂಟ್ ಆಗಿದೆ ಅಂತಂದ್ರೆ, ಇದರಲ್ಲಿ ನ್ಯಾನೋ ಪಾರ್ಟಿಕಲ್ಸ್ ಇರೋದ್ರಿಂದ ಗರಿಗೆ ಹೊಡೆದಿದ ಮೇಲೆ ಗರಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಎಲೆಗಳು. ಸೊ ಯಾವುದೇ ಫಂಗಸ್ ಬರೋದನ್ನ ತಡೆಯೋದಲ್ದೇನೆ ಗಿಡಗಳಿಗೆ ರೋಗ ನಿರೋಧಕ ಶಕ್ತಿ ಬರ್ಸುತ್ತೆ. 2 in 1. ಆಮೇಲೆ ಇದರಲ್ಲಿ ಇದು ಗ್ರೋತ್ ಪ್ರಮೋಟರ್ಸ್ ಇದೆ. ರೋಗ ನಿರೋಧಕ ಶಕ್ತಿ ಬರ್ಸೋದಲ್ದೇನೆ ಫೋಟೋಸಿಂಥಸಿಸ್ ತುಂಬಾ ಚೆನ್ನಾಗಾಗತ್ತೆ. ಇದರಲ್ಲಿ ತುಂಬಾ ಜಾಸ್ತಿ ಆಗತ್ತೆ. ಮೈಲ್ ತುತ್ತ ಹೊಡಿರಿ ಅಥವಾ ಕೆಮಿಕಲ್ ಹೊಡಿರಿ, ಅದು ಗರಿ ಮೇಲೆ ಒಂದು ಪದರ ಫಾರ್ಮ್ ಆದಾಗ 30 to 40% ಫೋಟೋಸಿಂಥಸಿಸ್ ಆಗಲ್ಲ. ಫೋಟೋಸಿಂಥಸಿಸ್ ಆಗದೆ ಇದ್ರೆ ರೋಗ ಏನೋ ತಕ್ಕ ಮಟ್ಟಿಗೆ ತಡೆಯುತ್ತೆ ಹೊರತು ಗಿಡದ ಬೆಳವಣಿಗೆ ಆಗಲ್ಲ. ನಮ್ಮ ಔಷಧಿಯಲ್ಲಿ ಉಲ್ಟಾ, ಒಂದು ಫೋಟೋಸಿಂಥಸಿಸ್ ಆಗದೆ ಇರೋದನ್ನ ಪ್ರಿವೆಂಟ್ ಮಾಡೋದಕ್ಕೆ ನಮ್ದು ಪದರ ಫಾರ್ಮ್ ಆಗ್ತಾ ಇಲ್ಲ, ಬಟ್ ಫೋಟೋಸಿಂಥಸಿಸ್ ಪ್ರಮೋಟ್ ಮಾಡ್ತಾ ಇದೆ. ಸೊ ಈಗ ನಾವು ರಿಸಲ್ಟ್ ವಿಚಾರಕ್ಕೆ ಬರೋದಾದ್ರೆ, ನಮ್ಮ ಔಷಧಿ ಹೊಡೆದ ಒಂದೇ ಒಂದು ವಾರದಲ್ಲಿ, ಬಯೋಶಮನ ಔಷಧಿ ಹೊಡೆದ ಒಂದೇ ವಾರದಲ್ಲಿ ಇಲ್ಲಿ ನೀವು ನೋಡಬಹುದು ಎಲೆ ಚುಕ್ಕಿ ರೋಗ ಬಂದಿರೋ ಗರಿಗಳಲ್ಲಿ ನಿಮಗೆ ಹೊಡೆದ ತಕ್ಷಣ ಒಂದು ಎಲೆ ಚುಕ್ಕಿ ಪಕ್ಕ ಇನ್ನೊಂದು ಎಲೆ ಚುಕ್ಕಿ ಬರಲ್ಲ. ಇದು ನಾವು ವಿತ್ ಮನಿ ಬ್ಯಾಕ್ ಗ್ಯಾರಂಟಿ ಕೊಡ್ತೀವಿ. ಹಾಗೇನೆ 1 ವಾರದಲ್ಲಿ ಚಿಗುರು ಈ ರೀತಿ ಹಸಿರಾಗಿ ಶೈನಿಂಗ್ ಹೊಡಿಯುತ್ತೆ. ಅಂಡ್ 1 ತಿಂಗಳಲ್ಲಿ 30% ಗಿಡ ಹಸಿರಾಗಿ ಶೈನಿಂಗ್ ಹೊಡಿಯುತ್ತೆ. 3 ತಿಂಗಳಲ್ಲಿ ಸಂಪೂರ್ಣ ಗಿಡ ಬದಲಾವಣೆ ಆಗುತ್ತೆ. ನಾನು ಇವಾಗ ರಿಕವರ್ ಆಗುತ್ತೆ. ನಾನೀಗ ಎಲ್ಲಾ ಹೇಳಿರೋ ಮಾತುಗಳಿಗೆ ವಿತ್ ಮನಿ ಬ್ಯಾಕ್ ಗ್ಯಾರಂಟಿ ಕೊಡ್ತಾ ಇದೀವಿ. ನಾವು ನಮ್ಮಲ್ಲಿ ಹಣ ವಾಪಸ್ ಕೊಡ್ತೀವಿ. ಅಂಡ್ ಪಕ್ಕ. ಅದೇನಕ್ಕೆ ಈ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದೀವಿ ಅಂತಂದ್ರೆ, ನಾವು ದೋಟಿಯಲ್ಲಿ ತುಂಬಾ ಒಳ್ಳೆ ಹೆಸರು ಹಾಗೂ ವ್ಯಾಪಾರ ಮಾಡಾಯ್ತು. ಇವಾಗ ನನಗೆ ಹಣ ಮಾಡೋದಕ್ಕಿಂತ ನಾನು ಗಳಿಸಿರೋ ಏನು ಹೆಸರನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಆಮೇಲೆ ರೈತರಿಗೆ ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು, ಅದರಿಂದ ಒಂದು ಸಮಾಜಕ್ಕೆ ಒಳ್ಳೇದಾಗ್ಬೇಕಂತ ಮಾಡ್ತಾ ಇದ್ದೀನಿ. ಆಮೇಲೆ ಇದೇ
ಎಲೆ ಚುಕ್ಕಿಗೆ ಮಾಡಿರೋ ಔಷಧಿಯಲ್ಲಿ ಕೊಳೆ ರೋಗಕ್ಕೆ ಒಂದು ಸತಿ ಸ್ಪ್ರೇ ಹೊಡೆದ್ರೆ 2 ರಿಂದ 3 ತಿಂಗಳು ಪ್ರೊಟೆಕ್ಷನ್ ಸಿಗುತ್ತೆ. 150 ಇಂಚ್ ಮಳೆ ಬರೋ ತನಕ ಇದು ತಡೆಯತ್ತೆ. 180-190 ಇಂಚ್ ಮಳೆ ಬಂದಾಗ ಇದೇ ಸಿದ್ದಾಪುರದ ಕ್ಯಾದಗಿ ಗ್ರಾಮದಲ್ಲಿ ಕೊಳೆ ಬಂತು ಹೋದ ವರ್ಷ ಸಾಮಾನ್ಯ ಒಂದು 2 ರಿಂದ 3 ವರ್ಷಕ್ಕೆ ಆಗೋ ಮಳೆ ಒಂದೇ ವರ್ಷದಲ್ಲಿ ಬಂದಿದೆ. ಸೊ ನಮ್ಮಲ್ಲಿ 3ನೇ ತಿಂಗಳು ಕೊನೆಗೆ ಇನ್ನೊಂದು ರೌಂಡು ಎಲೆ ಚುಕ್ಕಿಗೆ ಇದೇ ಔಷಧಿ ಸ್ಪ್ರೇ ಮಾಡಿದ್ವಿ. ಬಟ್ 3 ತಿಂಗಳ ತನಕ ಅವಶ್ಯಕತೆ ಬರಲಿಲ್ಲ. ಆಮೇಲೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಮ ಬಯೋಶಮನ ಹಣ್ಣಿನ ಗಿಡಗಳು, ತರಕಾರಿ ಗಿಡಗಳು, ಹೂವಿನ ಗಿಡಗಳು ಇದಕ್ಕೆ ಯಾವುದೇ ಫಂಗಸ್, ವೈರಸ್, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಬಂದ್ರೆ ಯಾವುದೇ ರೀತಿ ಫಂಗಸ್ ಆಗ್ಬೋದು, ಬ್ಯಾಕ್ಟೀರಿಯಾ ಆಗ್ಬೋದು, ಇದು ಒಂದೇನೆ ಅದಕ್ಕೆ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಇದು ನಾವೇನ್ ಇವತ್ತು ಕ್ಲೈಮ್ ಮಾಡ್ತಾ ಇದೀವಿ ಅಂತಂದ್ರೆ, ಜಗತ್ತಲ್ಲಿರೋ ಪ್ರತಿಯೊಂದು ಸಸ್ಯಕ್ಕೆ ಸಮಸ್ಯೆ ಬರೋದು ಫಂಗಸ್, ವೈರಸ್, ಬ್ಯಾಕ್ಟೀರಿಯಾ ಅಥವಾ ಕೀಟದಿಂದ. ನಮ್ಮಲ್ಲಿ ಎಲ್ಲದಕ್ಕೂ ಆರ್ಗ್ಯಾನಿಕ್ ಔಷಧಿ ಇದೆ. ಮತ್ತೆ ಇದರ ಎಫೆಕ್ಟ್ 3 ರಿಂದ 6 ತಿಂಗಳ ತನಕ ಬರುತ್ತೆ ನಮ್ಮ ಔಷಧಿ ಎಫೆಕ್ಟ್. ಸೊ ಯಾವುದೇ ರೈತನಿಗೆ ಸಮಸ್ಯೆ ಬಂದ್ರೆ ಅದಕ್ಕೆ ನಮ್ಮಲ್ಲಿ ಪರಿಹಾರ ಇದೆ ಅಂತ ನಾವು ಕಾನ್ಫಿಡೆಂಟ್ ಆಗಿ ಹೇಳ್ತೀವಿ. ನಾನೀಗ ನೆಕ್ಸ್ಟ್ ನಿಮ್ಗೆ ತೋರಿಸೋದು, ರೈತನಿಗೆ ತುಂಬಾ ತೊಂದರೆ ಕೊಡೋದು ಕೀಟ ಬಾಧೆ. ಅಪಾರ್ಟ್ ಫ್ರಮ್ ಫಂಗಸ್, ವೈರಸ್, ಎಲ್ಲಾ ತರ ಕುರುವೈ ಅಥವಾ ಕೀಟಗಳು. ತೆಂಗಿನ ಗಿಡಗಳಿಗೆ ರೈನಾಸರಸ್ ಕೀಟ ಬರುತ್ತೆ, ಬೇರಿಗೆ ಬೇರು ಹುಳ ಬರುತ್ತೆ, ಅಡಿಕೆಗೆ ರೆಡ್ ಮೈಟ್ಸ್ ಪ್ರಾಬ್ಲಮ್ ಬರುತ್ತೆ, ಆಮೇಲೆ ಕೆಂಜಿಗ ಅನ್ನೋ ಒಂದು ಕೆಂಪಿರುವೆ, ಆಮೇಲೆ ಬಸವನ ಹುಳು, ಹಾಗೇನೆ ಡಿಫ್ರೆಂಟ್ ಟೈಪ್ ಆಫ್ ಥ್ರಿಪ್ಸ್, ಮೈಟ್ಸ್ ಪ್ರಾಬ್ಲಮ್ ಬರುತ್ತೆ. ಇದು ಜಗತ್ತಲ್ಲಿ ಒಂದು ಸಸ್ಯಕ್ಕೆ ಹಾನಿಕಾರಕ ಕೀಟಗಳಿಗೆ ಯಾವ್ದ್ಯಾವ್ದು ಇದೆಯೋ ಎಲ್ಲವನ್ನು ಕೊಲ್ಲುತ್ತೆ. ಆದ್ರೆ ನಮ್ಮ ಅರ್ಥವರ್ಮ್, ಆಮೇಲೆ ನಮ್ಮ ಎರೆಹುಳಕ್ಕೆ ಅಥವಾ ಹನಿ ಬೀಸ್, ಜೇನು ನೊಣಗಳಿಗೆ ಯಾವುದೇ ರೀತಿ ಅಪಾಯ ಇಲ್ಲ. ಮನುಷ್ಯನಿಗೆ ಅಪಾಯ ಇಲ್ಲ, ಗಿಡಗಳಿಗೆ ಅಪಾಯ ಇಲ್ಲ, ಭೂಮಿಗೆ ಯಾವುದು ಅಪಾಯ ಇಲ್ಲ. ಆಮೇಲೆ ಇದರ ಎಫೆಕ್ಟ್, ಇದು ಬ್ಯಾಕ್ಟೀರಿಯಾ ತಂತ್ರಜ್ಞಾನ. ಇದರ ಎಫೆಕ್ಟ್ 6 ತಿಂಗಳಿರುತ್ತೆ. ಇದು ನಾವು ಸ್ಪ್ರೇ ಮಾಡಿದ ಒಂದು 3 ರಿಂದ 7 ದಿನದಲ್ಲಿ ಇಡೀ ಗಿಡಕ್ಕೆ ಸ್ಪ್ರೆಡ್ ಆಗುತ್ತೆ. ಇದು ಸಂಪೂರ್ಣ ಗಿಡ ನೆನೆಸ್ಬೇಕಂತಿಲ್ಲ, ಅಲ್ಲಲ್ಲಿ ಸ್ಪ್ರೇ ಮಾಡಿಬಿಟ್ರೆ ಅದೇ ಸ್ಪ್ರೆಡ್ ಆಗ್ಬಿಟ್ಟು ಮಲ್ಟಿಪ್ಲೈ ಆಗುತ್ತೆ. 6 ತಿಂಗಳು ಇದರ ಎಫೆಕ್ಟ್ ಇರುತ್ತೆ. ಇದು ಅಡಿಕೆಗೆ ಯಾವುದೇ ಕೀಟ ಆಗಿರ್ಬೋದು, ತೆಂಗು ಕೀಟ ಇರಬಹುದು, ಅಥವಾ ನಮ್ಮ ಸಿಂಗಾರನ ತಿನ್ನೋ ಕೀಟಗಳು ಬಂದ್ಬಿಟ್ಟಿದೆ, ಅದಕ್ಕೆ ಹೊಡಿಬೋದು. ಆಮೇಲೆ ಕಾಂಡ ಕೊರಕ ಅಂತ ಬರುತ್ತೆ. ತರಕಾರಿ ಹಾಗೂ ಹೂವು ಹಣ್ಣಿಗೆ ಇವತ್ತಿನ ದಿನ 3 ದಿನದಿಂದ 1 ವಾರಕ್ಕೆ ಒಂದ್ಸತಿ ಫಂಗಿಸೈಡ್ ಅಥವಾ ಇನ್ಸೆಕ್ಟಿಸೈಡ್ ಹೊಡಿಬೇಕು. ನಮ್ಮ ಔಷಧಿಗಳು ಒಂದು ಸತಿ ಹೊಡೆದ್ರೆ 3 ತಿಂಗಳಿಗೆ ಅಥವಾ 6 ತಿಂಗಳ ತನಕ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ನಮ್ಮ ಇವತ್ತಿನ ಕಂಪನಿಯ ಗುರಿ ಏನಾಗಿದೆ ಅಂದ್ರೆ, ವಿಷಮುಕ್ತ ಆಹಾರ. ಅದಕ್ಕೆ ಇಷ್ಟು ದಿವಸ ರೈತರಲ್ಲಿ ಏನು ಆರ್ಗ್ಯಾನಿಕ್ ಗೊಬ್ಬರ ಹಾಕ್ಬೋದಾಗಿತ್ತೆ ಹೊರತು ಆರ್ಗ್ಯಾನಿಕ್ ಫಂಗಿಸೈಡ್ ಇರಲಿಲ್ಲ, ಇನ್ಸೆಕ್ಟಿಸೈಡ್ ಇರಲಿಲ್ಲ. ಇವಾಗ ನಾವು 100% ಆರ್ಗ್ಯಾನಿಕ್ ಔಷಧಿಗಳನ್ನು ಕೊಡ್ತಾ ಇರೋದ್ರಿಂದ ಸಂಪೂರ್ಣ ಆರ್ಗ್ಯಾನಿಕ್ ಇದನ್ನ ಮಾಡಿ ವಿಷಮುಕ್ತ ಪರಿಸರದ ಬಗ್ಗೆ ನಾವು ಕಾಳಜಿಯನ್ನು ವಹಿಸಬಹುದು. ಇದರಿಂದ ನಾನಾ ರೀತಿ ಕಾಯಿಲೆಗಳು ಬರ್ತಾ ಇದೆ ಮನುಷ್ಯನಿಗೆ, ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಾವು ಮಾಡುವಂಥದ್ದು. ಸೊ ಈ ಔಷಧಿಯನ್ನ ನೀವು 200 ಲೀಟರ್ ಡ್ರಮ್ಗೆ ಮಿಕ್ಸ್ ಮಾಡಿಕೊಂಡು ಹೊಡೆಯುವಂಥದ್ದು. ನಮ್ಮ ಒಂದು ಬಾಟ್ಲನ್ನ 200 ಲೀಟರ್ಗೆ ಮಿಕ್ಸ್ ಮಾಡಿಕೊಂಡು ಸ್ಪ್ರೇ ಮಾಡುವಂಥದ್ದು. ಬೇರಲ್ಲಿ ಬೇರು ಹುಳ ಇದ್ರೆ ಬೇರಿಗೆ ಸ್ಪ್ರೇ ಮಾಡಿ, ಕಾಯಲ್ಲಿದ್ರೆ ಕಾಯಿಗೆ ಸ್ಪ್ರೇ ಮಾಡಿ, ಗರಿಗಳಲ್ಲಿದ್ರೆ ಅದಕ್ಕೆ ಸ್ಪ್ರೇ ಮಾಡಿ. ಇದರ ಎಲ್ಲದರದ್ದು ಕಾಸ್ಟು 1 ಲೀಟರ್ಗೆ 2,000 ರೂಪಾಯಿ ಆಗುತ್ತೆ. ಈಗ ನಾನು ನಿಮ್ಗೆ ಇಷ್ಟು ಹೊತ್ತು ಹೇಳಿದ್ದು ಗಿಡದ ರಕ್ಷಣೆಗಾಗಿ. ನಾವು ಈಲ್ಡ್ ಹೆಂಗೆ ಜಾಸ್ತಿ ಮಾಡಬೇಕು ಅದ್ರ ಬಗ್ಗೆ ನಾನು ನಿಮ್ಗೆ ಮಾಹಿತಿ ಕೊಡ್ತೀನಿ. ಈ ಔಷಧಿ ಹೆಸರು ಬಂದ್ಬಿಟ್ಟು ಗುಡ್ ಗ್ರೋ ಅಂತ. ಈ ಗುಡ್ ಗ್ರೋ ಔಷಧಿಯಲ್ಲಿ ಒಂದೇ ಬಾಟ್ಲಲ್ಲಿ 18 ರೀತಿಯ ಮೈಕ್ರೋನ್ಯೂಟ್ರಿಯೆಂಟ್ ಇದೆ. ಮಾರ್ಕೆಟ್ ಅಲ್ಲಿರೋ ಯಾವುದೇ ಬೇರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಲ್ಲಿ 4 ರಿಂದ 6 ತರ ಮೈಕ್ರೋನ್ಯೂಟ್ರಿಯೆಂಟ್ ಕೊಡ್ತಾರೆ. ನಾವು ಒಂದೇ ಬಾಟಲಿಯಲ್ಲಿ 18 ಮೈಕ್ರೋನ್ಯೂಟ್ರಿಯೆಂಟ್ ಕೊಡ್ತೀವಿ. ಇದು ಯಾವುದೇ ಗಿಡಕ್ಕೆ, ಫಾರ್ ಎಕ್ಸಾಂಪಲ್ ಅಡಿಕೆಗೆ ಹರಳುದ್ರೋ ಸಮಸ್ಯೆ ಬರುತ್ತೆ, ಕಾಯಿ ಒಡೆಯೋ ಸಮಸ್ಯೆ ಬರುತ್ತೆ, ಸಿಂಗಾರ ಒಣಗುವ ಸಮಸ್ಯೆ ಬರುತ್ತೆ, ಅದೆಲ್ಲದಕ್ಕೂ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು 1 ಲೀಟರ್ 400 ಲೀಟರ್ ಮಿಕ್ಸ್ ಮಾಡಿಕೊಂಡು 400 ಗಿಡಗಳು ಕೊಡ್ಬೋದು ಅಡಿಕೆಗೆ. ಅದಲ್ಲದೆ ಇದನ್ನೇ ಯಾವುದೇ ತರಕಾರಿ ಬೆಳೆ, ಹೂವು ಹಣ್ಣು ಎಲ್ಲದಕ್ಕೂ ಇದನ್ನ ಕೊಡಬಹುದು. ಇದು ಬುಡಕ್ಕೆ ಹುಯ್ದಾಯ್ತು ಸುತ್ತಲೂ. ಈಗ ನಾನು ನಿಮ್ಗೆ ಮೈಕ್ರೋನ್ಯೂಟ್ರಿಯೆಂಟ್ ಬಗ್ಗೆ ಹೇಳಿದೆ ಇಷ್ಟೊತ್ತು. ಈಗ ಮಳೆಗಾಲದಲ್ಲಿ ಮಲೆನಾಡಲ್ಲಿ ಒಂದು ಏಪ್ರಿಲ್ ಮೇಯಿಂದ ಹೋದ ವರ್ಷ ವಿಪರೀತ ಮಳೆ ಆಯಿತು. ಸಾಮಾನ್ಯವಾಗಿ ಜೂನ್ ನಿಂದ ಅಕ್ಟೋಬರ್ ತನಕ ವಿಪರೀತ ಮಳೆ ಆಗತ್ತೆ. ಆಗೇನಾಗತ್ತೆ ಅಂತಂದ್ರೆ, ಭೂಮಿಯಲ್ಲಿ ನಾವು ಮಳೆ ಬರಕ್ಕೆ ಮುಂಚೆ ಹಾಕಿರೋ NPK ಗೊಬ್ಬರ ಹಾಗೂ ಮೈಕ್ರೋನ್ಯೂಟ್ರಿಯೆಂಟ್ ಮಳೆ ತೊಳ್ಕೊಂಡು ರೈತನ ಕಷ್ಟಪಟ್ಟು ದುಡ್ಡನ್ನ ತೊಳ್ಕೊಂಡು ಹೊರಟೋಗುತ್ತೆ ಸಮುದ್ರಕ್ಕೆ.
ಸೊ ಈ ಸಮಸ್ಯೆನ ತಡೆಗಟ್ಟೋದು ಹೇಗೆ? ಇದಕ್ಕೆ ಪ್ರಕೃತಿಯಲ್ಲಿ ಬೇರಿಗೆ ಆ ಶಕ್ತಿ ಇದೆ. ಬೇರು ಈ ಏನು ಮೈಕ್ರೋನ್ಯೂಟ್ರಿಯೆಂಟ್ ಮತ್ತೆ ಇದನ್ನ ತೊಳ್ಕೊಂಡು ಹೋಗುತ್ತಲ್ಲ, ಅದನ್ನ ತಡೆಗಟ್ಟೋ ಶಕ್ತಿ ಬೇರಿಗೆ ಮತ್ತೆ ರೂಟ್ ಹೇರ್ಸ್ ಅಂತ ಬರುತ್ತೆ ಅದಕ್ಕಿದೆ. ಸೊ ಪ್ರಕೃತಿಯಲ್ಲಿ ವ್ಯಾಮ್ ಅಂತ ಒಂದು ಫಂಗಸ್ ಇದೆ, ಮೈಕ್ರೋರೈಸಾ ಅಂತ. ಈ ಫಂಗಸ್ ಏನ್ ಮಾಡುತ್ತೆ, ಬೇರು ಬೆಳವಣಿಗೆ ಮಾಡುತ್ತೆ. ಸೊ ಈ ಬೇರು ಬೆಳವಣಿಗೆ ಆದಾಗ ಬೇರು 2ರಷ್ಟು ಉದ್ದ ಬೆಳೆಯುತ್ತೆ ಮೈಕ್ರೋರೈಸಾ ಹಾಕಿದಾಗ. ರೂಟ್ ಹೇರ್ ಒಂದು ಅಡಿಕೆ ಗಿಡದಲ್ಲಿ 1000 ರೂಟ್ ಹೇರ್ ಇದ್ರೆ ಅದು 1,00,000 ರೂಟ್ ಹೇರ್ ಆಗುತ್ತೆ. ಸೊ ಅದೇನ್ ಮಾಡುತ್ತೆ, ಈ ರೂಟ್ ಹೇರ್ಸು ಬೇರಿಂದ ಸಾಯಿಲ್ ಲೀಚಿಂಗ್ ಅಂತ ಏನ್ ಹೇಳ್ತೀವಲ್ಲ ಅದನ್ನ ತಡೆಗಟ್ಟುತ್ತೆ. ಅದಲ್ದೇನೆ ನಾವು ಹಾಕಿರೋ NPK ಗೊಬ್ಬರ ಗಿಡಕ್ಕೆ ಸಿಗಬೇಕಂದ್ರೆ ವೈಟ್ ರೂಟ್ ಹೇರ್ಸ್ ಅಬ್ಸಾರ್ಬ್ ಮಾಡ್ಕೋಬೇಕು. ಸೊ ಆ ಅಬ್ಸಾರ್ಪ್ಷನ್ ಜಾಸ್ತಿ ಮಾಡಿದಾಗ ತಂತಾನೆ ಈಲ್ಡು ಬೆಳವಣಿಗೆ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಏನ್ ನೋಡ್ತಾ ಇದ್ದೀರಲ್ಲ, ರೂಟ್ ಮಿರಾಕಲ್ ಅಂತ ಈ ಪ್ರಾಡಕ್ಟ್ ಹೆಸರು. ಇದರಲ್ಲಿ 100% ವ್ಯಾಮ್ ಫಂಗಸ್ದು ಕಾನ್ಸಂಟ್ರೇಷನ್ ಕೊಟ್ಟಿರ್ತೀವಿ. ಇದನ್ನ ಇಡೀ ಜಗತ್ತಲ್ಲಿ ಯಾವ ಕಂಪ್ನಿನೂ 100% ವ್ಯಾಮ್ ಕೊಡೋಕೆ ಆಗ್ತಾ ಇಲ್ಲ, ನಾವು ಮಾತ್ರ ಕೊಡ್ತಾ ಇರೋದು. ಏನಕ್ಕಂದ್ರೆ ವ್ಯಾಮು ಈ ರಾಗಿ ಇತ್ಯಾದಿ ಬೆಳೆಗಳ ಬೇರಲ್ಲಿ ಇರುತ್ತೆ, ಅದನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಸೊ ಅದು ಎಕ್ಸ್ಟ್ರಾಕ್ಷನ್ ಪ್ರೋಸೆಸ್ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತಂದ್ರೆ, ಬೇರೆ ಇದರಲ್ಲಿ ವ್ಯಾಮ್ ಒಂದು 5-10% ಇರುತ್ತೆ, ಇನ್ ಮಿಕ್ಕಿದೆಲ್ಲ ಸುಣ್ಣ ಇರುತ್ತೆ. ನಮ್ಮಲ್ಲಿ 100% ವ್ಯಾಮ್ ಯಾಕೆ ಕೊಡ್ತೀವಿ ಅಂತಂದ್ರೆ, ನಮ್ದು ಬಯೋಟೆಕ್ನಾಲಜಿ ಕಂಪನಿ, ಲ್ಯಾಬ್ ಅಲ್ಲಿ ನಾವು ವ್ಯಾಮ್ ನ ಕಲ್ಚರ್ ಮಾಡೋ ಟೆಕ್ನಾಲಜಿ ಇದೆ ನಮ್ಮಲ್ಲಿ. ಸೊ ಹಾಗಾಗಿ 100% ವ್ಯಾಮ್ ಕೊಡ್ತೀವಿ. ಇದು ಅತಿ ಮಳೆ ಇದ್ದಾಗ ನಮ್ಮ ಗಿಡಗಳಿಗೆ ಹೆಲ್ಪ್ ಆಗೋದಲ್ದೇನೆ, ಕಮ್ಮಿ ಮಳೆ ಇದ್ದಾಗ, ತೇವಾಂಶ ಕಮ್ಮಿ ಇದ್ದಾಗ ಬೇರುಗಳು ಆಳಕ್ಕೆ ಹೋಗಿರೋದ್ರಿಂದ ತೇವಾಂಶನೂ ಹೀರ್ಕೊಳ್ಳುತ್ತೆ. ನಾವು ಮುಂಚೆ ಹಾಕಿದ ಗೊಬ್ಬರ ಏನ್ ಕೆಳಗಡೆ ಹೋಗಿರುತ್ತಲ್ಲ ಅದನ್ನು ಹೀರ್ಕೊಳ್ಳಕ್ಕೆ ನಮ್ಮ ಗಿಡಗಳಿಗೆ ತುಂಬಾ ಸಹಾಯ ಮಾಡುತ್ತೆ. ಸೊ ಇದನ್ನು ಅಷ್ಟೇನೆ 1 ಲೀಟರ್ನ 200 ಲೀಟರ್ಗೆ ಮಿಕ್ಸ್ ಮಾಡ್ಕೊಂಡು ಅಥವಾ 400 ಲೀಟರ್ಗೆ ಮಿಕ್ಸ್ ಮಾಡ್ಕೊಂಡು 400 ಗಿಡಕ್ಕೆ 1 ಲೀಟರ್ ಔಷಧಿ ಆಗುತ್ತೆ. ಅಡಿಕೆ ಗಿಡಗಳಿಗೆ ಒಂದೊಂದು ಗಿಡಕ್ಕೆ ₹5 ಅಷ್ಟೇ ಖರ್ಚು ಬರೋದು ಇದು. ನೆಕ್ಸ್ಟ್ ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ಇಲ್ಲಿರೋದು ಬಯೋ ಫರ್ಟಿಲೈಸರ್ ಅಂತ. ಇಲ್ಲಿ ಏನು ನಾವು NPK ಕೆಮಿಕಲ್ ಕೊಟ್ರು, ಯಾವುದೇ ಗೊಬ್ಬರ ಕೊಟ್ರು, ಅದನ್ನ ಬ್ಯಾಕ್ಟೀರಿಯಾಗಳೇನೆ ಅದನ್ನ ಗಿಡಕ್ಕೆ ತಿನ್ನೋ ರೀತಿ ಸಾಲ್ಯುಬಲೈಸ್ ಮಾಡಿ ಬ್ಯಾಕ್ಟೀರಿಯಾನೇ ನಮ್ಮ ರೂಟ್ಸ್ ತಂದು ಕೊಡೋದು. ಇಲ್ಲಿ ಏನು ನಾವು ನೋಡ್ತಾ ಇದೀವಲ್ಲ, ಈ ಒಂದು ಬಯೋ ಫರ್ಟಿಲೈಸರ್ದು 1 ml ಅಂದ್ರೆ 1 ಡ್ರಾಪ್ ಅಲ್ಲಿ 10,000 ಕೋಟಿ NPK ಸಾಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಇದೆ. ಅದಲ್ಲದೇನೆ ನಮ್ಮ ಕಂಪನಿ ಮಾತ್ರ ಇಡೀ ಜಗತ್ತಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾನ NPK ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಜೊತೆ ಕೊಡ್ತಾ ಇರೋದು. ಬೇರೆ ಎಲ್ಲಾ ಕಂಪನಿಗಳು ಸಪ್ರೇಟ್ NPKನೇ ಸಪ್ರೇಟು, ಮೈಕ್ರೋನ್ಯೂಟ್ರಿಯೆಂಟ್ ಸಪ್ರೇಟ್ ಕೊಡ್ತಾ ಇದ್ದಾರೆ. ಇವಾಗ 1 ಡ್ರಾಪ್ ಅಲ್ಲಿ 10,000 ಕೋಟಿ ಬ್ಯಾಕ್ಟೀರಿಯಾ ಕೊಟ್ಟಾಗ ನಾವು ಗಿಡಕ್ಕೆ ಎಷ್ಟು ಆಹಾರನ ಬೇರುಗಳಿಗೆ ಅದೇ ತಂದ್ಕೊಡುತ್ತೆ. ಇವಾಗ ನಾವು ಬೇರಿನ ಸಂಖ್ಯೆ ಜಾಸ್ತಿ ಮಾಡಿದೀವಿ, ಸೊ ಬೇರುಗಳು ಅದನ್ನ ಅಬ್ಸಾರ್ಬ್ ಮಾಡಕ್ ರೆಡಿ ಇದೆ. ಸೊ ನಮ್ಮ ಮೈಕ್ರೋನ್ಯೂಟ್ರಿಯೆಂಟು, ರೂಟ್ ಮಿರಾಕಲ್ ಹಾಗೂ ಬಯೋಫರ್ನ ನಾವು ಮಿರಾಕಲ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಇದು ಮೂರನ್ನು ಒಟ್ಟಿಗೆ 400 ಲೀಟರ್ ನೀರು ಮಿಕ್ಸ್ ಮಾಡ್ಕೊಂಡು ಒಂದೊಂದು ಗಿಡಕ್ಕೆ ಕೊಟ್ರೆ ₹15 ಖರ್ಚು ಬರುತ್ತೆ ವರ್ಷಕ್ಕೆ. ಮೂರನ್ನು ಒಟ್ಟಿಗೆ ಮಿಕ್ಸ್ ಮಾಡಿಕೊಟ್ರೆ ಇದರಲ್ಲಿ ಲೇಬರ್ ಖರ್ಚು ಏನಿದೆಯಲ್ಲ ಇದನ್ನ ಹಾಕ್ಸಕ್ಕೆ ತುಂಬಾ ಕಡಿಮೆ. ಒಂದು ಗಿಡಕ್ಕೆ ₹1 ಅಥವಾ ₹2 ಖರ್ಚು ಬರುತ್ತೆ. ಸೊ ಇದ್ರಲ್ಲಿ ಲೇಬರ್ ಖರ್ಚು ಈಸಿ. ಇದನ್ನ ಒಂದು 3 ಸತಿ ಕೊಟ್ರೆ ವರ್ಷಕ್ಕೆ ಅಥವಾ 2 ಸತಿ ಕೊಟ್ರೆ ಮಿನಿಮಮ್ 30-50% ಇಳುವರಿ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲ ನಮ್ಮ ಇದರದ ಮಾಹಿತಿ. ಯಾವುದೇ ರೈತರಿಗೆ ನಮ್ಮ ಔಷಧಿಗಳಾಗಬಹುದು ಅಥವಾ ನಮ್ಮ ಫರ್ಟಿಲೈಸರ್ಸ್ ಆಗ್ಬಹುದು, ಇದರ ಮಾಹಿತಿ ಬೇಕಂದ್ರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ 9606142520 ಅಥವಾ 7259350487 ಈ ನಂಬರ್ಗೆ ಸಂಪರ್ಕಿಸಿ. ಧನ್ಯವಾದ.